ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಎಸ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಸೆಂಟೆನ್ಸ್, ವಾಕ್ಯಗಳು ಹಾಗಂದರೆ ಏನು, ಮತ್ತು ಅವುಗಳೊಳಗೆ ಎಷ್ಟು ವಿಧಗಳು ಬರುತ್ತವೆ, ಅವು ಯಾವುವು, ಅವುಗಳ ಅರ್ಥ ಏನು, ಅವುಗಳನ್ನೆಲ್ಲ ನಾನು ಕನ್ನಡದಲ್ಲಿ ಇವತ್ತು ನಿಮಗೆ ಏನು ಹೇಳ್ತಾ ಇದ್ದೀನಿ. ಈಗ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಏನಾದರೂ ಹೊಸ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲು ಬಂದು ನೋಟಿಫಿಕೇಷನ್ ಬರುತ್ತದೆ. ಈಗ ಶುರು ಮಾಡೋಣ. ಮೊದಲಿಗೆ ಸೆಂಟೆನ್ಸ್, ಇದರ ಅರ್ಥ. ಎ ಸೆಂಟೆನ್ಸ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕರೆಕ್ಟ್ ಆ್ಯಂಡ್ ಕಂಪ್ಲೀಟ್ ಮೀನಿಂಗ್ ಈಸ್ ಕಾಲ್ಡ್ ಎ ಸೆಂಟೆನ್ಸ್. ಅಂದರೆ ಒಂದು ವಾಕ್ಯ ಶಬ್ದಗಳ ಗುಂಪು. ಅದು ಎಂತಹ ಗುಂಪಾಗಿರಬೇಕಂದ್ರೆ ಒಂದು ಕರೆಕ್ಟಾಗಿ ಮೀನಿಂಗ್ ಕೊಡಬೇಕು. ಹಾಗೂ ಅವುಗಳಲ್ಲಿರುವ ವಿಧಗಳು. ಕೈಂಡ್ಸ್ ಆಫ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸಾಮಾನ್ಯ ವಾಕ್ಯ. ಇಂಪರೇಟಿವ್ ಸೆಂಟೆನ್ಸ್ ಆಜ್ಞಾರ್ಥಕ ವಾಕ್ಯ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಪ್ರಶ್ನಾರ್ಥಕ ವಾಕ್ಯ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಉದ್ಗಾರವಾಚಕ ವಾಕ್ಯ. ಮೊದಲಿಗೆ ಅಸರ್ಟಿವ್ ಸೆಂಟೆನ್ಸ್, ಅದರ ಅರ್ಥ. ಎ ಸೆಂಟೆನ್ಸ್ ವಿಚ್ ಶೋಸ್ ಎ ಸಿಂಪಲ್ ಈಸ್ ಕಾಲ್ಡ್ ಆನ್ ಅಸರ್ಟಿವ್ ಸೆಂಟೆನ್ಸ್. ಸಾಮಾನ್ಯ ವಾಕ್ಯ ಎನ್ನುವರು. ಕೈಂಡ್ಸ್ ಆಫ್ ಅಸರ್ಟಿವ್ ಸೆಂಟೆನ್ಸ್. ಮತ್ತೆ ಅಸರ್ಟಿವ್ ಸೆಂಟೆನ್ಸ್ ಸಾಮಾನ್ಯ ವಾಕ್ಯಗಳಲ್ಲಿ ಮತ್ತೆ ವಿಧಗಳು ಬರುತ್ತವೆ. ಅವು ಪಾಸಿಟಿವ್ ಸೆಂಟೆನ್ಸ್ ಸಕಾರಾತ್ಮಕ ವಾಕ್ಯ, ನೆಗೆಟಿವ್ ಸೆಂಟೆನ್ಸ್ ನಕಾರಾತ್ಮಕ ವಾಕ್ಯ. ಈಗ ಪಾಸಿಟಿವ್ ಸೆಂಟೆನ್ಸ್ ಸಕಾರಾತ್ಮಕ ವಾಕ್ಯಕ್ಕೆ ಉದಾಹರಣೆಗಳು. ಐ ಈಟ್ ಎ ಮ್ಯಾಂಗೋ. ಶಿ ಗೋಸ್ ಟು ಸ್ಕೂಲ್. ದೇ ರನ್ ಫಾಸ್ಟ್. ರವಿ ಈಸ್ ರೀಡಿಂಗ್ ಎ ಬುಕ್. ಇಟ್ ಹ್ಯಾಸ್ ಗಾನ್ ಮೈಸೂರ್. ಅಂದರೆ ಪಾಸಿಟಿವ್ ವರ್ಡ್ಸ್ ಅಂದರೆ ನಾವು ಇದನ್ನು ಮಾಡುತ್ತೇವೆ, ಅವನು ಇದನ್ನು ಮಾಡುತ್ತಾನೆ. ಈಗ ನೆಗೆಟಿವ್ ಸೆಂಟೆನ್ಸ್ಗೆ ಉದಾಹರಣೆಗಳು. ಐ ಡು ನಾಟ್ ಈಟ್ ಎ ಮ್ಯಾಂಗೋ. ಶಿ ಡಸ್ ನಾಟ್ ಗೋ ಟು ಸ್ಕೂಲ್. ದೇ ಡು ನಾಟ್ ಫಾಸ್ಟ್. ರವಿ ಈಸ್ ನಾಟ್ ರೀಡಿಂಗ್ ಎ ಬುಕ್. ಇಟ್ ಹ್ಯಾಸ್ ನಾಟ್ ಗಾನ್ ಟು ಮೈಸೂರ್. ನಾವು ಈಗ ಪಾಸಿಟಿವ್ ಸೆಂಟೆನ್ಸ್ ಮತ್ತು ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಎರಡು ವಿರುದ್ಧವಾಗಿ ಕಾಣಬಹುದು. ಈಗ ಇಲ್ಲಿ ರವಿ ಈಸ್ ರೀಡಿಂಗ್ ಎ ಬುಕ್ ಅಂತ ಇದ್ದರೆ ಇಲ್ಲಿ ರವಿ ಈಸ್ ನಾಟ್ ರೀಡಿಂಗ್ ಎ ಬುಕ್. ಅಂದರೆ ಇಲ್ಲಿ ರವಿ ಬುಕ್ಕನ್ನು ಓದುತ್ತಾ ಇದ್ದಾನೆ, ಇಲ್ಲಿ ರವಿ ಬುಕ್ಕನ್ನು ಓದುತ್ತಾ ಇಲ್ಲ. ಹೀಗೆ ನಾವು ಪಾಸಿಟಿವ್ ಸೆಂಟೆನ್ಸ್ ಹಾಗೂ ನೆಗೆಟಿವ್ ಸೆಂಟೆನ್ಸನ್ನು ಕಂಡುಹಿಡಿಯಬಹುದು. ಈಗ ಎರಡನೇ ವಿಧ, ಇಂಪರೇಟಿವ್ ಸೆಂಟೆನ್ಸ್. ಎ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸ್ ಎ ಆರ್ಡರ್, ಅಡ್ವೈಸ್, ಕಮಾಂಡ್, ವಿಶ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಈಸ್ ಕಾಲ್ಡ್ ಆ್ಯನ್ ಇಂಪರೇಟಿವ್ ಸೆಂಟೆನ್ಸ್. ಅಂದರೆ ನಾವು ಯಾರಿಗಾದರೂ ಆರ್ಡರ್ ಮಾಡೋದಾಗಲಿ ಅಥವಾ ಯಾರಿಗಾದರೂ ನಾವು ಅಡ್ವೈಸ್ ಅಂತ ಅಂದರೆ ಹೇಳೋದು, ಅವರಿಗೆ ಹೀಗೆ ಮಾಡಬಾರ್ದು ಹೀಗೆ ಮಾಡೋದು ಅಂತ. ಕಮಾಂಡ್ ಮಾಡೋದು ಹಾಗೂ ವಿಶ್ ಮಾಡೋದು, ಹ್ಯಾಪಿ ಬರ್ಡೇ ಹೀಗೆ ವಿಶ್ ಮಾಡೋದು. ಮತ್ತು ಬ್ಲೆಸ್ಸಿಂಗ್ಸ್ ಪ್ರಾರ್ಥನೆ. ಇಂತಹ ವಾಕ್ಯಗಳಿಗೆ ಇಂಪರೇಟಿವ್ ಸೆಂಟೆನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಪ್ಲೀಸ್ ಹೆಲ್ಪ್ ಮೀ. ಇದು ರಿಕ್ವೆಸ್ಟ್ ಮಾಡೋದು ಕೂಡ ಇದರಲ್ಲಿ ಬರುತ್ತೆ. ಡೋಂಟ್ ಈಟ್ ಪಾನ್ ಮಸಾಲ, ಅಡ್ವೈಸ್. ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್, ಆರ್ಡರ್. ಹೋಲ್ ಕ್ಲಾಸ್ ಸ್ಟ್ಯಾಂಡ್ ಅಪ್, ಕಮಾಂಡ್. ವಿಶ್ ಯು ಹ್ಯಾಪಿ ಬರ್ತ್ಡೇ, ವಿಶಸ್. ಈಗ ಮೂರನೇ ವಿಧ, ಇಂಟ್ರಾಗೇಟಿವ್ ಸೆಂಟೆನ್ಸ್. ಎ ಸೆಂಟೆನ್ಸ್ ವಿಚ್ ಆಸ್ಕ್ಡ್ ಕ್ವಶನ್ಸ್ ಈಸ್ ಕಾಲ್ಡ್ ಆ್ಯನ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ನಾವು ಪ್ರಶ್ನೆ ಮಾಡಬೇಕು. ಯಾವುದಾದ್ರೂ ವಾಕ್ಯವು ಪ್ರಶ್ನೆಯನ್ನು ಸೂಚಿಸುತ್ತಿದ್ದರೆ ಆ ವಾಕ್ಯವನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರೆಯುತ್ತೇವೆ.
ಕೈಂಡ್ಸ್ ಆಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಮತ್ತೆ 3 ವಿಧಗಳು ಬರುತ್ತವೆ. ಅವು ಮೊದಲನೆಯದ್ದು WH ಕ್ವೆಶನ್ಸ್, ಎರಡನೆಯದ್ದು ಎಸ್ ಆರ್ ನೋ ಕ್ವೆಶನ್ಸ್, ಮೂರನೇದು ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್. ಈಗ WH ಕ್ವೆಶನ್ಸ್ಗೆ ಉದಾಹರಣೆ: ಹೂ ಆರ್ ಯು, ಹೌ ಡಿಡ್ ಹಿ ಕಮ್, ವಾಟ್ ಡು ಯು ವಾಂಟ್, ವೆನ್ ಡಿಡ್ ಹಿ ಗೋ. ಸ್ಟಾರ್ಟಿಂಗ್ನಲ್ಲಿ ನಾವು ಮತ್ತು WH ವರ್ಡ್ಸ್ ಏನಾದರೂ ಕಂಡು ಬಂದರೆ ಅವು WH ಕ್ವೆಶನ್ಸ್ ಆಗಿರುತ್ತವೆ. ಈಗ ಎಸ್ ಆರ್ ನೋ ಕ್ವೆಶನ್ಸ್ಗೆ ಉದಾಹರಣೆ: ಹಿ ಈಸ್ ಎ ಡಾಕ್ಟರ್, ಡು ದೇ ಗೋ ಟು ಸ್ಕೂಲ್. ಅಂದರೆ ನೀವು ಇಲ್ಲಿ ಆನ್ಸರನ್ನು ಎಸ್ ಅಥವಾ ನೋ ಅಂತ ಬರೀತಿರ್ತೀರ. ಈಗ ನಿಮಗೆ ಪುಸ್ತಕದಲ್ಲಿ ಕೊಟ್ಟಿರುತ್ತಾರೆ ಟ್ರೂ ಆರ್ ಫಾಲ್ಸ್. ಆ ಕ್ವೆಶನ್ಗಳು ಕೂಡ ಎಸ್ ಆರ್ ನೋ ಕ್ವೆಶನ್ಸ್. ಅವು ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಉದಾಹರಣೆಯಾಗಿರುತ್ತವೆ. ಈಗ ಆಬ್ಜೆಕ್ಟಿವ್ ಟೈಪ್ ಸೆಂಟೆನ್ಸ್ ಕ್ವೆಶನ್ಸ್ಗೆ ಉದಾಹರಣೆ: ದಿ ಅಪೋಸಿಟ್ ವರ್ಡ್ಸ್ ಆಫ್ ಸ್ಟ್ರಾಂಗ್ ಈಸ್ ಎ ವೀಕ್, ಬಿ ವೀಕ್, ಸಿ ಗೋ, ಡಿ ಈಟ್. ಅಂದರೆ ನಿಮಗೇನಾದರೂ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂದರೆ ನಿಮಗೆ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದರೆ ಆ ಕ್ವೆಶನ್ಗಳು ಆಬ್ಜೆಕ್ಟಿವ್ ಟೈಪ್ ಸೆಂಟೆನ್ಸ್ ಕ್ವೆಶನ್ಸ್. ಅವು ಕೂಡ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಉದಾಹರಣೆಯಾಗಿರುತ್ತವೆ. ಈಗ 4ನೆಯದ್ದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಉದ್ಗಾರವಾಚಕ ವಾಕ್ಯ. ಎ ಸೆಂಟೆನ್ಸ್ ವಿಚ್ ಎಕ್ಸ್ಪ್ರೆಸಸ್ ಎ ಸಡನ್ ಫೀಲಿಂಗ್ಸ್ ಆರ್ ಎಮೋಷನ್ಸ್ ಈಸ್ ಕಾಲ್ಡ್ ಆ್ಯನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಈಗ ಏನಾದರೂ ನಾವು ಒಮ್ಮೆಲೆ ಭಾವನೆಗಳನ್ನು ವ್ಯಕ್ತಪಡಿಸಿದರೆ, ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ಇವುಗಳನ್ನು ನಾವು ವ್ಯಕ್ತಪಡಿಸಿದರೆ ಆ ವಾಕ್ಯಗಳಿಗೆ ಉದ್ಗಾರವಾಚಕ ವಾಕ್ಯ ಎಂದು ಕರೆಯುತ್ತಾರೆ. ಎಕ್ಸಾಂಪಲ್, ಉದಾಹರಣೆಗೆ: ಅಲಾಸ್, ಶಿ ಲಾಸ್ಟ್ ಹರ್ ಮದರ್. ಓಹ್, ವಾಟ್ ಎ ಬಿಗ್ ಸ್ನೇಕ್. ವಾವ್, ಹೌ ವಂಡರ್ಫುಲ್ ಇಟ್ ಈಸ್. ಹರ್ರಿ, ಇಂಡಿಯಾ ವೋನ್ ದಿ ಮ್ಯಾಚ್. ಹೀಗೆ ಏನಾದರೂ ಭಾವನಾರ್ಥಕ ಚಿಹ್ನೆಗಳು ನಿಮಗೆ ವಾಕ್ಯಗಳಲ್ಲಿ ಕಂಡುಬಂದಲ್ಲಿ ಅವು ಉದ್ಗಾರವಾಚಕ ವಾಕ್ಯಗಳಾಗಿರುತ್ತವೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಾನು ಏನಾದರೂ ಇಲ್ಲಿ ತಪ್ಪು ಮಾಡಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.